ಬಿರ್ಬಿರ್ನ ಕೆಲ್ಸಕ್ಕೆ ಹೋಗ್ಬೇಕು. ಅಯ್ಯೋ ಇವತ್ತು ಸೈಕಲ್ ಗಾಡಿ ಬೇರೆ ಇಲ್ಲ. ನಮ್ಮ ನಾಗರಾಜ್ ತಗೊಂಡು ಹೋದ, ನಡ್ಕೊಂಡು ಹೋಗೋದಾಗೈತೆ. ನಾನು ಬಿಟ್ಟು ಕೊಟ್ಟು ತಗೊಂಡು ಹೋಗ್ಲಾ ಅನ್ಬೇಕಾಯ್ತು. ಎಂಥ ಕೆಲಸ ಆಗೋಯ್ತು. ಓಸಿ ತಡ ಆಗೋಗ್ಲಿಲ್ಲ. ಇನ್ನು ಬರೋ ಹೊತ್ತಿಗೆ ಏಟ್ ತಡ ಆಯ್ತೋ ಏನೋ. ಬರೋವಾಗ ಓಸಿ ಬರೋ ಕೇಳ್ತೀನಲ್ಲಿ ಪಾರ್ಲಾ ಅಲ್ಲಿ ಊರ್ ಬಾಗ್ಲು ತಕ್ಕೆ ಅಂತ ಹೇಳ್ತೀನಿ. ಗೊತ್ತಾನೆ ಅಲ್ಲಿ ಬರ್ತಾ ಇರೋದು ನಮ್ಮ ಭಾವನೆ ಅಲ್ವಾ? ಹೌದೌದು, ಅವರಂಗೆ ಕಾಣ್ತದೆ. ತಡಿ ಹೊಸಿ ಮುಂದಕ್ಕೆ ಹೋಗಿ ನೋಡ್ತೀನಿ. ಭಾವನೆ ಅಯ್ಯಪ್ಪ ಸದ್ಯಕ್ಕೆ ಏನು ನಡ್ಕೊಬತ್ತಾವ ಕಣವ, ಸೈಕಲ್ ತಗೊಬತ್ತಾ ಇಲ್ಲ. ನಾನು ಅಂಟ್ಬಿಟ್ರೇನೋ ಅಂತ ಮಾಡಿದ್ದೆ. ಅದಕ್ಕೆ ಒಂದೇ ಉಸಿರಿಗೆ ಸೈಕಲ್ ಇಸ್ಕೊಬಂದೆ ನನ್ನ ಫ್ರೆಂಡ್ದ. ಒಳ್ಳೇದಾಯ್ತು. ಮಾತೇಸ ಇದ್ಯಾಕೆ ಹಿಂಗೆ ಅಡ್ಡ ನಿಂತ ರೋಡ್ಗೆ? ಇದೇ ನೀವು ಇಲ್ಲಿಗೆ ಬಂದವನಲ್ಲ. ಏನು ಊರಿಗೆ ಬರಬೇಕು ಅಂತ ಬಂದು ಏನೋ ಪಾಪ ಅವ್ರ ಅಕ್ಕ ಏನು ನೋಡಿದ್ರೆ ಸಮಾಧಾನ ಆಗಿಲ್ಲ. ಇನ್ನು ಊರ ಕಡೆಗೆ ಹೋಯ್ತಾವನ ಏನೋ ಕಣೆ. ನಾನು ಬೇರೆ ಇಲ್ಲ, ಇನ್ನೇನು ಜಗಳ ಹತ್ತಿಸ್ಕೋತಾರೋ ಏನೋ. ಅವಾಗಂದಾಗಿದ್ರೆ ಹಿಂಗೆ ಯಾಕೆ ನಿಂತಿರೋನು? ಇವ್ರು ಅವನೇ ಕೇಳ್ತಿದ್ದು. ಬವ ಸಂದಕ್ಕಿದ್ದೀರಾ ಬವ? ಅಕ್ಕ ಸಂದಕ್ಕವಳ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹ್ಞೂ ಎಲ್ಲ ಸಂದಾಕಿದ್ದೀವಿ. ನೀನು ಯಾಕೆ ಹಿಂಗೆ ರಾಗ ಎಳಿತಾ ಇದೆಯಾ? ಅಲ್ಲ ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ನೀನು. ನಾನು ಇದ್ಯಾರಪ್ಪ ಅಂತ ನೋಡಿದೆ. ಆಮೇಲೆ ನೀನೇ ಅಂತ ಗೊತ್ತಾಯ್ತಲ್ಲ ಕೇಳೋಣ ಅಂತಲೇ ಬಂದೆ. ಅದಕ್ಕೆಲ್ಲ ಏನು ಊರಿಗೆ ಬರ್ತಾ ಇದೆಯಾ ಏನು? ಬರತ್ತಿದ್ರೆ ಬರೋದಲ್ವಾ, ಬಾ ಕರ್ಕೋತೀನಿ. ಇಲ್ಲಿ ಯಾಕೆ ನಿಂತಿದ್ದೀಯ ಹಿಂಗೆ ಅಡ್ಡ? ಬಾ. ಇಲ್ಲ ಬವ, ನಾನೇನು ಇಲ್ಲ, ನಿಮ್ಮ ಮನೆಗೆ ಬದಿತ್ತಿಲ್ಲ. ಇಲ್ಲೇ ನಿಮ್ಮನ್ನೇ ಕಾಯ್ಕೊಂಡು ನಿಂತಿದ್ದೆ ನಾನು. ಇಲ್ಲ ಅಲ್ಲಿಗೆ ನಾನು ಬರಕ್ಲ ಈಗ. ಆಯ್ತು ಬಾರೋ, ನಂಗೂ ಗೊತ್ತಾಯ್ತು ವಿಷಯ. ಏನು ಮಾಡೋಕ್ಕಾಯ್ತದಪ್ಪ. ಈಗ ನಮ್ಮ ಅಪ್ಪ ಹಂಗೆ ಅಂತ ನಂಗೆ ಗೊತ್ತಾದ್ಮೇಲೆ ಈಗ ನಮ್ಮ ಅಪ್ಪನೇನು ನಾನು ಏನೂ ಅನ್ನಕ್ಕೂ ಆಗಿಲ್ಲ, ಮಾಡೋಕ್ಕೂ ಹೋಗೋಕ್ಕಿಲ್ಲ. ನಾನು ಇದ್ದಿದ್ರೆ ಏನಾರ ಇದು ಮಾಡ್ತಿದ್ದ ಏನೋ. ನಾನು ಇಲ್ಲದ ನೋಡೇ ನಮ್ಮ ಅಪ್ಪ ಹಂಗೆ ಮಾಡೋನೆ. ಈಗ ಅದನ್ನೇ ನೀನು ಚಿಕ್ಕನಾಗಿ ಬಿಟ್ಬಿಡ್ಬೇಕಪ್ಪ. ಅದನ್ನೇ ಇಟ್ಕೊಂಡು ಹೇಳ್ತಾಳಿದ್ರೆ ಆಯ್ತತ್ತಾ? ಬಾ, ಏನಾಕ್ಲ, ಬಾ ಮನೆಗೆ. ಇಲ್ಲ ಬವ, ಬೇಜಾರು ಮಾಡ್ಕೋಬೇಡಿ. ನಾನು ಈಗ ಬರಕ್ಲ. ಅದು ನಿಮಗೆ ನಾನು ಏನು ಹೇಳಂಗಿಲ್ಲ ಬವ. ಮಾತಾಡೋಕ್ಕೂ ಮನಸ್ಸಿಲ್ಲ. ನಿಮಗೆ ಗೊತ್ತು ಹೆಂಗೆ ಏನು ಅಂತವ. ನನಗೆ ಅವತ್ತು ನಿಜವಾಗ್ಲೂ ಭಾರಿ ನೋವಾಗದೆ. ಮತ್ತೆ ಈ ಕಡೆ ಕಾಲು ಇಡಬಾರ್ದು ಅಂತ ಶಬ್ದ ಮಾಡೇ ನಾನು ಬಂದಿರೋದು. ನಾನು ದಿಟ್ವಾಲು ಬರೋಕ್ಕಿಲ್ಲ. ನನಗೆ ನಮ್ಮ ಅಕ್ಕ ಸಂದಾಕಿದ್ರೆ ಅಷ್ಟೇ ಸಾಕು. ಅದಕ್ಕೆ ನಿಮ್ಮ ತೋರಿಸಿ ಮಾತಾಡಬೇಕಾಗಿತ್ತು, ಬಂದೆ. ಮುಂಚೂರು ಮಾತಾಡ್ಬೇಕು ಬಾವ, ಆಮೇಲೆ ಹೋಗೋಕ್ಕಾಯ್ತದ ಕೆಲಸಕ್ಕೆ. ನಂಗೆ ಈಗಲೇ ತಡ ಆಯ್ತಲ್ಲಪ್ಪ. ನಾನೇ ಒಂದೇ ಉಸಿರು ಹೋಗ್ತಿದ್ದೆ. ನಾನು ಸೈಕಲ್ಲ ನಾಗರಾಜ್ ತಗೊಂಡು ಹೋಗೋನೆ, ಅದಕ್ಕಾಗಿ ನಡ್ಕೋಯ್ತಾ ಇದ್ದೆ. ನಾನು ಅದೇ ಅನ್ಕೊಂಡೆ ಅವಂತ ಇಲ್ಲಿ ಗಂಟೆ ಬಿಡ್ಸ್ಕೊಂಡಿದ್ರೆ ಆಗಿತ್ತು. ಹಂಗೆ ಹೋಗ್ಬಿಟ್ನಲ್ಲ, ತಡ ಆಯ್ತೈತಿ ಅಂತ ಬಿರು ನೋಡ್ತಾ ಇದ್ದೆ. ನಿಂತ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಅಲ್ಲಿ ತಡಬಿ ಆಗೋಯ್ತದೇನಪ್ಪ. ಇಲ್ಲ ಬಾವ, ಜಾಸ್ತಿ ಹೊತ್ತು ತಗೊಳಕ್ಕಲ್ಲ, ಹೊಸಿ ಹೊತ್ತೆಯ. ಇಲ್ಲಿ ನಾನು ಸೈಕಲ್ ತಂದಿದ್ದೀನಿ ಅಂತ ಬಂದು ನನ್ನ ಸ್ನೇಹಿತನ ಇಸ್ಕೊಬಂದಿವನಿ. ನಿಮ್ಮನ್ನು ಅಲ್ಲೇ ಕೆಲ್ಸಕ್ಕೆ ತಗೊಂಡೋಗಿ ಬಿಟ್ಬಿಟ್ಟೆ ನಾನು ವಾಪಸ್ ಬರ್ತೀನಿ. ನನಗೂ ಹೆಂಗೆ ಕೆಲಸ ಇಲ್ಲಕ್ಕಂತೆ. ಹೌದಾ? ಅಲ್ಲ, ನಿನ್ನ ಸ್ನೇಹಿತಂದು ಯಾಕೆ ಇಸ್ಕೊಳಕ್ಕೆ ಹೋಗಿದ್ಲ? ಇವಂದೇ ಮಹೇಶಂದ ಸೈಕಲ್ ಇರ್ಲಿಲ್ವೇ? ನಿನ್ನ ಸ್ನೇಹಿತಂತ ಯಾಕೆ ಇಸ್ಕೊಬರಕ್ಕೆ ಹೋಗಿದ್ದೆ? ಅವನು ಕಾಲೇಜಿಗೆ ತಗೊಂಡೋಗಿದ್ದ. ಥರ ನಾನು 7 ಹೊತ್ತಿಗೆ ತಗೊಂಡೋಗಿದ್ದ ಅವನು. ಇನ್ನೇನು ಅಂತ ಅಂದ್ಬಿಟ್ಟು ನಾನು ನಂದು ಸ್ನೇಹಿತಂತ ಇಸ್ಕೊಬಂದೆ. ಏನು ಹಾಕಿಲ್ಲ, ಬನ್ನಿ ಬಿಟ್ಕೊಟ್ಬಿಟ್ಟೆ ಬರ್ತಿಂಕಂತ ನಾನು. ಹೇಳಪ್ಪ, ಏನು ವಿಷಯ, ಏನು ಮಾತಾಡಬೇಕು? ಬಾವ ಏನಿಲ್ಲ, ನನ್ನ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈಗ ನಾವು ಬೆಳೆಸಿದ ಹುಡುಗ ಈಗ ಬೆಂಗ್ಳೂರು ಸೇರ್ಕೊಂಡ್ರೋದಕ್ಕೆ ಹಿಂಗೆ ಮಾತಾಡ್ತಾನೆ ಅಂತೆಲ್ಲ ಏನು ಅನ್ಕೊಳಕ್ಕೆ ಹೋಗಬೇಡಿ. ನಂಗೆ ಅನ್ಸಿದ್ದು ನಾನು ಹೇಳ್ತೀನಿ. ತಪ್ಪಿದ್ರೆ ಬೇಕಾದ್ರೆ ಒಂದು ಕ್ಯಾಪಾಲ್ ಕೊಡ್ದು ಹೇಳಿ ತಪ್ಪು ಅಂತವ. ನಾನೇನು ಬೇಜಾರ ಮಾಡ್ಕೊಳಕ್ಕಲ್ಲ. ಆದರೆ ದಯವಿಟ್ಟು ನಾನು ಹೇಳೋದ ಹೊಸಿ ನಿಗಾ ವಹಿಸಿ ಕೇಳ್ಕೊಳ್ಳಿ ಬಾವ. ನಾನು ನೋಡಿದೆ ನಮ್ಮ ಅಕ್ಕನ್ನ. ನಿಮ್ಮ ಅಪ್ಪವರು ನೀವು ಇಲ್ಲ ಅಂದಾಗ ಹೆಂಗೆ ನೋಡ್ಕೋತಾರೆ ಏನು ಅದೆಲ್ಲನೂ ಭಾರಿ ಗಮನಿಸಿದ್ದೀವಿ. ನಿಮ್ಮವ್ರು ಪರವಾಗಿತ್ತಿಲ್ಲವ, ಇತ್ತೀಚೆಗೆ ಅವ್ರದ್ದು ಉಜ್ಜಾಟ ಜಾಸ್ತಿ ಆಗೈತೆ. ನನಗೆ ಅಕ್ಕ ಹಂಗೆ ಅಂದ್ಲು, ಹಿಂಗೆ ಮಾಡ್ತಾರೆ ಹಿಂಗೆ ಕಣೋ, ಹಿಂಗೆ ಯಾರು ತೇಳೋಣ, ನಿಮ್ಮ ಭಾವಂಗೆ ಹೇಳಿ ಬೇಜಾರ ಮಾಡ್ಕೋತಾರೆ ಏನು ಅಂದ್ಕೋತಾರೆ ಅಂತ. ನಾನು ಇವನು ಹೇಳೋಕ್ಕಾಯ್ತಾ ಇಲ್ಲ ಕಣಪ್ಪ ಅಂತೆಲ್ಲ ಭಾರಿ ಹೇಳ್ಕೊಂಡ್ಲು ಪಾಪ. ಏನು ಮಾಡ್ತೀರಾ ಹೇಳಿ ಈಗ? ನಿಮ್ಗೆ ಹೇಳಿದರೆ ನೀವು ಮನ್ಸಿಗೆ ನೋವು ಮಾಡ್ಕೊಂಡು ಅವ್ರ ಜಗಳಾಡ್ತೀರಾ ಅಂತ ಎಲ್ಲನೂ ಒಬ್ಳೆ ಚಿಂತಾವಳೆ. ಅದಕ್ಕಾಗಿ ನಾನು ಏನು ನಿಮ್ಮ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಹೌದೇ, ನಮ್ಮವನು ಉಜ್ಜಾಡ್ತಾಳ. ಏನು ಮಾಡೋದು ಹೇಳು ಮದೇಶ. ಈಗ ಎಲ್ರಿಗೂ ಒಂಥರ ಹಗ್ಗದಂಗೆ ಆಗ್ಬಿಟ್ಟಿದ್ದೀವ. ಎಲ್ಲರೂ ಹಂಗೆ ಮುಂದೆ ಒಂಥ ಹಿಂದೆ ಒಂಥರ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಹೊಸಿ ಅನುಸರಿಸ್ಕೊಳ್ಳೇಬೇಕು. ಹೊಸಿ ದಿನ ಹಂಗೆ ಕಷ್ಟ ಆಯ್ತದೆ. ಆಮೇಲೆ ಹೋಯ್ತಾ ಅವಳಿಗೆ ಸರಿ ಹೋಯ್ತದ ಬಿಡು. ಇಲ್ಲ ಬಾವ, ನಾನು ಕಣ್ಣಲ್ಲಿ ಆವತ್ತು ಹೋದಾಗ ಅದು ಸರಿ ಹೋಗೋ ಅಂಥದ್ದಲ್ಲ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲೆಯ ನನಗೆ ಪಕ್ಕದೂರಲ್ಲಿ ನನ್ನ ಸ್ನೇಹಿತರೊಬ್ಬರು ಅವರೇ. ಅವರು ಏನೋ ಕೆಲಸ ಲಾರಿದು ಹಾಲಿನಿದೇನೋ ಓಡಿಸೋದು ಏನೋ ಐತಂತೆ. ಅದಕ್ಕೆ ಸುಮ್ಕೆ ನಿಮಗೆ ಅಲ್ಲಿಗೆ ಸೇರಿಸ್ಬಿಟ್ಟು ಅಲ್ಲೇ ಒಂದು ಮನೆ ಮಾಡ್ಕೊಬಿಡಿ ಬಾವ. ಹಳ್ಳಿ ಅಲ್ವೇ, ಏನು ಬಾಡಿಗೆ ಜಾಸ್ತಿ ಇರೋಕ್ಕಿಲ್ಲ. ಬಾಡಿಗೆ ಕೊಟ್ಕೊಂಡು ಆರಾಮಾಗಿ ನೀವು ಅವಳು ಇರ್ಬೋದು. ನಾನು ಬೇಕಾದ್ರೆ ಆಗೋಗಿ ಬಂದೋಯ್ತೀನಪ್ಪ, ನೋಡ್ಕೊಂಡು 1-2 ದಿನ ಇದ್ದುಬಿಟ್ಟು ನಾನು ಬರ್ತೀನಿ. ನೋಡಿ ಬಾವ, ಸುಮ್ಕೆ ಹಂಗೆ ಮಾಡ್ಕೊಳ್ಳಿ. ಇಲ್ಲಿ ಹಿಂಗೆ ಒದ್ದಾಡ್ಕೊಂಡು ನೀವು ಇರೋಕ್ಕಿಲ್ಲ, ಭಾರಿ ಹಿಂಸೆ ಕೊಡ್ತಾರೆ ಒಂಥರ. ಅವಳಿಗೂ ಸರಿ ಹೋಗೋಕ್ಕಿಲ್ಲ. ಆಮೇಲೆ ಏನಾರ ಅಂದರೆ ಮಾಡಿದರೆ ನಿಮ್ಗೆ ಹೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾಳೆ. ನೀವೇನು ಅವ್ರ ಕಡೆ ಕೇಳ್ತೀರಾ, ಇಲ್ಲಿ ಹೇಳ್ತೀರಾ, ಎಲ್ಲಿ ಹೇಳ್ತೀರಾ, ಮನ್ಸಿಗೆ ನೊಂದ್ಕೋತಾರೆ. ಬೇಡ ಅಂತವ ಹೇಳೋಕ್ಕಿಲ್ಲ, ಒಳಗೆ ನೋವು ತಿಂತಾಳೆ. ಅದಕ್ಕಾಗಿ ಸುಮ್ಕೆ ಹಿಂಗೆ ಮಾಡಿದರೆ ಹೆಂಗೆ?
ಅವೆಲ್ಲ ಆಗದೆ ಇರೋ ಕೆಲಸ ಬಿಡೋ ಮದೇಶ. ಈಗ ಹೆಂಗೋ ಅಲ್ಲಿ ಇದೀವಿ, ಸುಮ್ಕೆ ಅಲ್ಲಿ ಬಿಟ್ಟು ಹೋಗಿ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಅವೆಲ್ಲ ಆಗದೆ ಇರೋ ಕೆಲಸ. ಸುಮ್ಕಿರು. ಈಗ ಅವಳು ಬೇರೆ ಬಸ್ರಿ ಸುಮ್ಕೆ ಇಲ್ಲದೆ ಇರೋಲ್ಲ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಳ್ಳೋಕೆ ಹಾಕಿಲ್ಲ. ನೀ ಸುಮ್ಮನಿರಪ್ಪ ಬೇಡ. ಏನಾಗಕ್ಕಿಲ್ಲ ಬಾವ, ಎಲ್ಲೂ ಇಲ್ದಂಗೆ ಹಾಕಿಲ್ಲ. ನೀವೇನು ಗಾಬರಿ ಆಗಕ್ಕೆ ಹೋಗ್ಬೇಡಿ, ನಾನಿದ್ದೀನಿ. ಏನೂ ಆಗಲಿಲ್ಲ, ಎಲ್ಲೂ ಆಗಲಿಲ್ಲ ಅಂದರೆ ಬಾವ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ. ಅವ್ರಿಗೆ ನಿಮ್ಮ ಮದುವೆಗೆ ಒಂದು ಸರ ಕೊಡ್ತೀವಿ ಅಂತ ಬೇರೆ ಮಾತಾಗಿತ್ತಲ್ಲ ಬಾವ, ಆ ಸರ ಇನ್ನೂ ಕೊಟ್ಟಿಲ್ಲ. ಅದನ್ನೂ ಇಟ್ಕೊಂಡು ಅಕ್ಕಂಗೆ ಭಾರಿ ಹಂಗ್ಸ ಹಾಕ್ತಾರಂತೆ, ಅದನ್ನೂ ಹೇಳಿದ್ಲು. ಅವ್ರು ಹಂಗ್ಸ ಹಾಕಿದ್ರು ನಾವು ಈಗ ಕೊಡೋ ಪರಿಸ್ಥಿತಿಲಂತೂ ಇಲ್ಲ. ಮುಂದಕ್ಕೆ ಮಾತ್ರ ನಾನು ಉಸಿರಿರೋ ಹೊತ್ತಿಗೆ ನಾನು ನಿಜವಾಗೂ ನಾನು ಉಸಿರು ಇದ್ದರೆ ನಾನು ಕೊಡಿಸ್ತೀನಿ ಬಾವ. ಅದೊಂದು ಸರ ಅವಳಿಗೆ ಮಾಡ್ಸಾಕ್ಬೇಕು. ಅವತ್ತು ಮಾತುಕತೆ ಆಗೈತೆ ಪಾಪ, ಮಾಡಿಸಿಲ್ಲ. ಆ ಸರ ಮಾಡ್ಸಾಕ್ಬೇಕು. ಅದೆಲ್ಲ ಮಾಡ್ಸಾಕಿದ್ಮೇಲೆ ಬೇಕಾದ್ರೆ ಅಲ್ಲಿ ಹೋಗಿ ಇದ್ದು ಮಾಡಿ ಏನಾರ ಮಾಡ್ಕೊಳ್ಳಿರಂತೆ. ಈಗ ಎಲ್ಲ ಕಡೆಯಿಂದ ಹಂಗ್ಸ ತಿನ್ಕೊಂಡು ಆ ಹಿಂಸೆ ಎಲ್ಲ ಅವಳಲ್ಲಿ ಇರೋದ. ನೀವು ಸುಮ್ಕೆ ಬಾಡಿಗೆ ಮನೆ ಮಾಡ್ಕೊಂಡಲ್ಲಿ ಇರಿ ಬಾವ. ನಾನು ಕಟ್ತೀನಿ ಬಾಡಿಗೆ ಆಗಲಿಲ್ಲ ಅಂದರೆ. ನೋಡು, ನನಗೆ ಯಾರು ಬಾಡಿಗೆ ಕಟ್ಟೋದು ಬೇಡ. ಅವ್ಳಿಗೆ ಅಷ್ಟು ತೊಂದರೆ ಆಯ್ತೈತೆ ಅಂದರೆ ನಾನೇನು ಮಾಡ್ಕೊಂಡಿರೋಕೆ ನನಗೇನು ತೊಂದರೆ ಅಲ್ಲ. ಆದರೆ ಈಗ ಸದ್ಯಕ್ಕೆ ಬೇಡ ಮದೇಶ. ನಾನು ನೀನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ಒಂದು ಮಗ ಆಗಲಿ ನೋಡೋಣ. ಇನ್ನೊಂದು ಮಗ ಆದ್ಮೇಲೆ ಹೆಂಗೆ ಏನು ಅಂತ ಆಗಬೇಕಾದ್ರೆ ನಾವು ಏನಾರ ಮಾಡ್ಕೊಂಡ್ರೆ ಆಯಿತು. ಈಗ ಇದ್ಕಿದ್ದಂಗೆ ಬಿಟ್ಟು ಬಂದರೆ ಸಂದಾಗಿರೋಕ್ಕಿಲ್ಲ. ನಿನಗೆ ಅನ್ಸಿರ್ಬೋದು, ಹೌದು ಅವಳು ನೋವಾಯ್ತೈತೆ ಅಂತ. ಈಗೇನು ಅವಳೇನು 3 ಹೊತ್ತು ಏನು ಬೇಸಾಕಂದು ಇದು ಮಾಡಬೇಕು ಅನ್ನೋದೇನಿಲ್ಲಪ್ಪ. ಆಗ ನಾನು ಇಲ್ಲದೇ ಇದ್ದಾಗ ಹಂಗೆ ಮಾಡವ್ರೆ. ಈಗ ದಿನ ಓದ್ತೀನಿ ಮನೆಗೆ. ಹಂಗಾಗಿ ಅಂಥವೇನೂ ಇಲ್ಲ. ಅವತ್ತೇ ನಮ್ಮ ಅಪ್ಪಂತ ಮಾತಾಡಿರೋದ್ರಿಂದ ಇನ್ನೊಂದಪ್ಪ ನಮ್ಮ ಅಪ್ಪ ಅಂತ ಕೆಲಸ ಮಾಡೋಕ್ಕೂ ಇಲ್ಲ. ನೀನೇನು ಎದ್ರುಕೊಳಕ್ಕೆ ಹೋಗಬೇಡ. ಅವಳ ಪಾಡಿಗಳು ಮಾಡ್ಕೊಂಡು ಅವ್ಳಿಗೇನು ಬೇಕೋ ಅದು ಮಾಡ್ಕೊಂಡು ತಿನ್ಕೊಂಡು ಇರ್ತಲ್ ಬಿಡು. ಹೆಂಗೋ ಒಬ್ಳೇ ಇರೋದಕ್ಕಿಂತವ ಯಾರಾದರೂ ಒಬ್ರು ಜೊತೆಗಿದ್ರೆ ಅನುಕೂಲವೇ ಅಲ್ವಾ. ನಮ್ಮ ಅವ್ವ ಇರ್ತಾಳೆ, ಏನಾರ ಎರ್ಗೆನೋ ಪರ್ಗೆನೋ ಬಂದರೆ ಮಾಡಿದರೆ, ಏನಾರು ಬಿದ್ಲು ಮಾಡಿದ್ಲು ಅಂದ್ರೂ ಏನಾರು ಒಂದು ಜೊತೆಗಿದ್ರೆ ಸರಿ. ಈಗ ನಾನು ಬಾಡಿಗೆ ಮನೆ ಮಾಡ್ಕೊಂಡು ಅವಳು ಬಸ್ರಿ ಹೆಂಗೋ ನಾವು ಒಬ್ಬಳನ್ನೇ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ಕೂತ್ಕೊಂಡ್ರೆ ಹೆಂಗೆ ಹೇಳು? ಅವು ಸರಿ ಬರೋಕ್ಕಿಲ್ಲ. ಸುಮ್ಕೆ ನಾವು ಮಾತಾಡಿದಷ್ಟು ಈಸಿ ಅಲ್ಲ ಕಣಪ್ಪ ಎಲ್ಲವ. ನೋಡೋಣ, ನಾಲ್ಕು ಒಂದು ಮಗ ಆದಮೇಲೆ ನೋಡಿದ್ರಾಯ್ತು. ಹ್ಞೂ ಬಾವ, ಈಗ ನಿಂತು ಮಾತಾಡಿದ್ಬೇಕು. ಈಗ ನೀವು ಕೇಳಿದ್ಮೇಲೆ ನೀವು ಹೇಳೋದು ಸರಿನೇ ಅನ್ನಿಸ್ತದೆ. ಒಬ್ಬಳನ್ನ ಬಿಟ್ಟು ಹೋಗಿ ಮಾಡೋದ, ನೀವು ಹೇಳೋದು ಸರಿನೇ. ಒಂದು ಸ್ವಲ್ಪ ದಿನ ನೋಡೋಣ. ಅಪ್ಪನೂ ಅವನೂ ಅಲ್ಲಿಗೆ ಕರ್ಕೊಬಾ ಅಂದರು. ಅಪ್ಪ ಬೇಕಾದ್ರೆ ನಾನು ಡ್ರೈವಿಂಗ್ ಹೇಳ್ಕೊಡ್ತೀರಂತೆ, ಕಲ್ತ್ಕೊಂಡೆ ಅವನು ಏನಾರ ಓಡಿಸ್ಕೊಂಡಿರಲಿ ಅಂತ ಅಂತು. ನಾನೇ ಬೇಡ, ಅವ್ರು ಬಾಡಿಗೆ ಮನೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿರಲಿ, ಮತ್ತು ಇಲ್ಲಿಗೆ ಬೇಡ ಅಂತ ಅಂದೆ ಬಾವ. ಒಳ್ಳೇದಾಯ್ತು ಬಿಡು, ಸರಿಯಾಗಿ ಹೇಳಿದ್ಯಾ. ನಾನು ಗೊತ್ತಾನೂ ಇರಲಿಲ್ಲ ಅಲ್ಲಿಗೆ. ಯಾಕೆಂದರೆ ಒಂದು ಸತಿ ಕೆಟ್ಟ ಮೇಲೆ ಮನುಷ್ಯ ಬುದ್ಧಿ ಕಲಿಬೇಕು. ಮತ್ತೆ ಪದೇ ಪದೇ ಅದನ್ನೇ ಮಾಡಬಾರ್ದು. ಇಲ್ಲ, ನೀನು ಹೇಳಿದ್ದು ನನಗೂ ಸರಿ ಅನ್ನಿಸ್ತು. ನಾನುವೇ ನೋಡ್ತೀನಿ. ಇಲ್ಲ, ಡ್ರೈವಿಂಗ್ ಕೆಲಸ ನಾನೇ ಇಲ್ಲಿ ನನ್ನ ಸ್ನೇಹಿತದ್ದು ಗಾಡಿ ಐತಲ್ಲಿ ದಿನ ಒಂದೊಂದು ಇಟ್ಟೊತ್ತು ಹಂಗೆ ಸುಮ್ಮನೆ ಹಿಂಗೆ ನೋಡ್ಕೊತಾ ಇದ್ದೀನಿ. ನಾನೇ ಕಲಿತಾ ಇದ್ದೀನಿ ಕಣಪ್ಪ. ಹಂಗಾಗಿ ಡ್ರೈವಿಂಗ್ ಕೆಲಸ ಈಗೇನು ಕಲಿಯೋದು ಮಾಡೋದು ಎಲ್ಲೇನಿಲ್ಲ. ನೋಡೋಣ, ಮಗ ಆಗೋ ಹೊತ್ತಿಗೆ ನಾನೇ ಹೆಚ್ಚು ಕಮ್ಮಿ ಕಲ್ತಿರ್ತೀನಿ. ಹಾಗೇನು ದೇವ್ರ ದಾರಿ ತೋರಿಸ್ದಂಗೆ ಆಯ್ತದೆ ಬಾ. ಏನೋ ಒಂದು ದಾರಿ ಮಾಡಿದ್ರೆ ಆಯಿತು. ಸರಿ ಬಿಡಿ ಬಾಬಾ. ಇಲ್ಲಾಂದರೆ ಹಿಂಗೆ ಮಾಡೋಣ ಬಾಬಾ. ಅವಳು ಹೆಂಗಿದ್ರು ಈಗ ಬಸ್ರಿ ಅಲ್ವಾ, ಇನ್ನೇನು ಮಗ ಆಗೋ ಹೊತ್ತಿಗಾರ ಇಲ್ಲಿಗೆ ಕಳಿಸ್ಕೊಟ್ಬಿಡಿ. ಆಗ ಮಗಾಗೀಗ ಬಾಣಿತಾನೆ ಎಲ್ಲನೂ ಮುಗಿಸ್ಕೊಂಡು ಬೇಕಾದ್ರೆ ಆಮೇಕಿಂದ ಹಂಗೆ ಮನೆ ಮಾಡ್ಕೊಂಡು ಕೆಲಸ ಆಯ್ತು ಸಿಕ್ತು ಅಂತ ಹೇಳ್ಬಿಟ್ಟು ಹಂಗಾರ ಹೋಗ್ಬೋದು. ಆಟಾರ ಮಾಡಿ. ಇನ್ನೇನು ಒಂದು 2-3 ತಿಂಗಳೈತಲ್ಲ, ಏನು ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಇನ್ನೇನು ದಿನ ಹತ್ರ ಬಂದದೆ ಅನ್ನೋವಾಗ ಕರ್ಕೊಬಂದ್ಬಿಟ್ರು ಏಟೋ ಅನುಕೂಲ ಆಯ್ತದಲ್ಲ ಬಾಬಾ ಅವಳಿಗೆ. ನೀನು ಹೇಳೋದು ಸರಿನೇ. ಸರಿ ಆಯ್ತು ಬಿಡು. ನಾನು ಹೋಗಿ ಶಾಂತ ಮಾತಾಡಿ ಏನು ಎತ್ತ ಅಂತ ನಾನು ಪತ್ರ ಬರ್ದಾಕ್ತೀನಿ ಬಿಡು. ನೀನು ಯಾವಾಗ ಹೋಗೋದು ಬೆಂಗಳೂರಿಗೆ? ನಾನು ಅತ್ತಾರಿಗೆ ಹೊಂಟೆ ಬಾವ. ಇವತ್ತು ನಿಮ್ಮನ್ನು ಮಾತಾಡ್ಸೋದಿಲ್ದ ಹೋಗಿ ನಾನು ಇವತ್ತೇ ಹೋಯ್ತಾ ಇದ್ದೆ. ಇವತ್ತು ನಿಂತ ಮಾತಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಒತ್ತಾರಿಗೆ ಹೋಗೋಣ ಅಂತ ಉಳ್ಕಂಡೆ. ಇನ್ನೇನು ಮಾತಾಡಿದ್ದು ಆಯ್ತಲ್ಲ, ಇನ್ನೇನು ಇನ್ನೊಂದು 2 ತಿಂಗಳು ಆದಮೇಲೆ ಇನ್ನೊಂದು 2 ತಿಂಗಳಿಗೆ ಇನ್ನೇನು 2 ತಿಂಗಳು ಆದಮೇಲೆ ಮಾಡಿ ಹೇಳ್ತೀನಿ. ಪತ್ರ ಬರಿತೀನಿ ನಾನು ಅಲ್ಲಿ ಹೋದ್ಮೇಲೆ. ಮತ್ತೆ ಬನ್ನಿ ಬಾವ, ಬಿಟ್ಕೊಟ್ಬಿಟ್ಟು ನಾನು ಹಂಗೆ ಹೋಗ್ತೀನಿ. ತಡ ಆಯ್ತು ತಮೇಲೆ ನಿಮಗೂ. ನಡಿಯಪ್ಪ, ಒಳ್ಳೆ ಕೆಲಸ ಬಿಟ್ಕೊಳು. ಕೊಳಗ್ದಾಗೆಲ್ಲ ನೀರು ತುಂಬಿಸಿಟ್ಟವ್ನು. ಹೇಳಿದ್ಕೂ ನಮ್ಮ ನಾಗರಾಜ ಎಲ್ಲ ತುಂಬಿಸಿಟ್ಟವ್ನು. ಇನ್ನೊಂದು 2 ದಿನ ಏನು ತೊಂದರೆ ಇಲ್ಲ, ಅಡುಗೆಗೆಲ್ಲ ಆಯ್ತಾರೆ. ಅಯ್ಯಪ್ಪ ಸದ್ಯಕ್ಕೆ ಯಾವಳ ಹೋಗೋಣವ, ಅಲ್ಲಿ ಹಿಡ್ಕೊಬರೋಕ್ಕಾಗಲ್ಲ, ಏನಿಲ್ಲ. ನನಗೆ ಸೊಂಟ ಎಲ್ಲ ಬಿದ್ದು ಹೋಯ್ತದೆ. ಮನೆ ಕೆಲಸ ಮಾಡ್ಕೊಂಡು ಕೊಳಗದಲ್ಲಿ ನೀರು ಹೊತ್ಕೊಂಬರೋದು ಹೆಂಗೋ ತಗೊಬಂದು ಕೊಟ್ಟಕನಪ್ಪ. ಅತ್ತೆ ಅತ್ತೆ, ಏನು ಸಂತ ಇದೇನು ಇಲ್ಲಿ ಗಂಟ ಬಂದಿದೆಯಾ? ಏನಾರ ಬೇಕಾಗಿತ್ತೆ? ಹೊಟ್ಟೆ ಗಿಟ್ಟೆ ಹಸಿತಿತ್ತೆ ಹೆಂಗೆ? ಇಲ್ಲ ಕಣತ್ತೆ, ಹೊಟ್ಟೆ ಏನು ಹಸಿತಾ ಇಲ್ಲ. ನಿಮ್ಮ ತಕ್ಕೆ ಹೊಸಿ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದವ. ಮಾತಾಡ್ಬೇಕಾಗಿತ್ತಾ? ಏನು ಮಾತು? ಸರಿ ಆಯ್ತು, ಮಾತಾಡೋದೇನು? ಅದು ಏನಿಲ್ಲ ಕಣತ್ತೆ, ಅದೇ ಮನೆಯ ಅದಕ್ಕೆ ಓಲೆ ಕೇಳ್ತೀನಿ ಅನ್ನೋದಕ್ಕೆ ಬೇಡ, ಕೇಳಕೋಬೇಡ, ನಾನೇ ಕೇಳ್ತೀನಂತೆ ಸರಿಯಾದ ಸಮಯ ನೋಡ್ಕೊಂಡು. ಇಲ್ಲಾಂದ್ರೆ ಹೋಗಿ ನಾನು ರೈಸ್ಕೊಬರ್ತೀನಿ ಅಂತ ಅಂದ್ರಿ. ಇಲ್ಲ ಅವ್ರು ಹೋಗಿ ವಾರಾಗಕ್ಕೆ ಬಂತು, ಇನ್ನು ನೀವು ಏನು ಹೇಳಲಿಲ್ಲ, ಹೋಗೋದು ಪಗೋದು ಏನು ಕಾಣಲಿಲ್ವಲ್ಲ, ಅದಕ್ಕಾಗಿ ಕೇಳೋಣ ಅಂತ ಬಂದೆ ಆಟೆಯ. ಅಂದಿದ್ದೆ,
ಎಲ್ಲಿ ಕೇಳೋಕ್ಕೆ ನನಗೆ ನೆಪ್ಪೆ ಆಗಲಿಲ್ಲ ಕಣವ, ಏನು ಅನ್ಕೋಬೇಡ. ಆ ಕೆಲಸ ಈ ಕೆಲಸ ಅನ್ಕೊಂಡು ಹಬ್ಬದ ಕೆಲಸದೊಳಗೆ ಓಡಾಟ ಅದು ಇದು ನನಗೆ ನೆಪ್ಪೆ ಆಗಲಿಲ್ಲ. ಇನ್ನು ಈಗೆಲ್ಲ ಹೋಗೋಕ್ಕಾಗತ್ತೆ, ಈರಬ್ಬರ ಕೆಲಸನೂ ಬಿಟ್ಟು. ಆಯಿತು, ಹೋದಾಗ ಇಸ್ಕೊಬತ್ತೀನಿ ಅಂತ ಹಾಕು, ಕೇಳ್ತೀನಿ. ಎಲ್ಲೂ ಹೋಗಲ್ಲ, ಅವಳ ತಲೆ ಎತ್ತರ್ಕಂತ ಹಾಕು. ಅವಳಿನ್ನ ಏನು ಮಾಡ್ತಾಳೆ, ಅವಳು ನಿನ್ನಂಗೆ ಹಬ್ಬ ಹುಣ್ಣಿಮೆಗೆ ಹಾಕತ್ತಾಳೆ ಆಟೆಯ. ಇಸ್ಕೊಬಂದು ಕೊಟ್ಟೆ ನಂತ ಹಾಕು, ಎಲ್ಲೂ ಹೋಗಲ್ಲ. ಅಲ್ಲ ಕಣತ್ತೆ, ಹಬ್ಬ ಹುಣ್ಣಿಗೆ ಹಾಕೊಳ್ಳಿ. ಸರಿ, ನನಗೂ ಹಬ್ಬ ಹುಣ್ಣಿಮೇಲೆ ಹಾಕಬೇಕು ಅಂತ ಆಸೆ ಆಗಕ್ಕಿಲ್ವೇನಂತೆ. ನಂತ ಒಂದು 2-3 ಜೊತೆ ಅವೆ ಅಂದರೆ ಅದೊಂಥರ ನಮ್ಮ ಇದನ್ನು ಮನೆ ಹಾಕೊಳ್ಳೋದು ಒಂದು ಸಣ್ಣದು ಬಿಟ್ರೆ ಅದೇ ಅವನಂತ ಇರೋದು. ನನಗೂ ಹಾಕಬೇಕು ಅಂತ ಆಸೆದಾಗ ನಾನೇನು ಮಾಡೋಣ, ಎಲ್ಲಾರ ಹೋಗ್ಬೇಕು ಮಾಡಬೇಕು ಅಂದಾಗ ಏನು ಹಾಕೊಳ್ಳೋಣತ್ತೆ. ಏನೋ ಆಯಿತು, ಇಸ್ಕೊಂಡ್ರೆ ಆಸೆ ಆಯಿತು, ಫಂಕ್ಷನ್ಗೆ ಹಾಕತ್ತೀನಿ ಅದು ಇದು ಅಂತ ಇಸ್ಕೊಂಡ್ಮೇಕೆ ಬಂದಾಗ ತಂದು ಕೊಡಬೇಕು, ಎಲ್ಲಾರ ಕೊಟ್ಟು ಕಳಿಸ್ಬೇಕು. ಮುಗಿದ್ಮೇಕೆ ಆಯ್ತು, ಹೇಳ್ತೀನಿ ಇಟ್ಕೊತೀನಿ ಅಂದ್ರೂ ಇಲ್ಲ 6 ತಿಂಗಳು ಮೇಲೆ ಆಯ್ತದ ಅಂತ ಕಾಣ್ತೀನಿ. ಆಗಲೇ ಇಸ್ಕೊಂಡಿದ್ದು ನಾವು ಇಲ್ಲಿ ಬಂದು ವಸ್ತ್ರಾಗೆ ಎಲ್ಲ ಈರ್ತೀನಿ, ಆದ್ರೂ ಕೊಡಬಾರ್ದೇನತ್ತೆ. ಅದೇ ನಾವೇನಾರ ಹಂಗೆ ಇಸ್ಕೊಂಡು ಕೊಡ್ದೇನೆ ಹೋಗಿ ನೀವು ಸುಮ್ಕಿರ ಅವ್ರಿರ್ಲಿ. ಅಯ್ಯೋ ಕೊಡ್ತಾಳ ಹಾಕವ ತಾಯಿ, ತಾನೇ ಏನು ನೀನು ಹೋಗೋದು ಎಲ್ಲೈತೆ ಅಂತ ಇಲ್ಲೇ ಇರ್ತೀಯ. ಇನ್ನೇನು ಅಪ್ಪನ ಮನೆಗೆ ಹೋಗಲ್ಲ ಏನಿಲ್ಲವ. ಅವಾದರೆ ಇಲ್ಲಿ ಅಲ್ಲ ಅವ್ರ ಅತ್ತೆ ಮನೆಗೆ ಅವರ ನಾದಿನಿ ಮನೆಗೆ ಅಂತ ಓಡಾಡ್ತಾ ಇರ್ತಾಳೆ, ಹಾಕತ್ತಾಳವ. ನೀನು ಎಲ್ಲೂ ಹೋಗಲ್ಲ ಏನಿಲ್ಲ, ಇಟ್ಕೊಂಡು ಏನು ಮಾಡ್ತೀವಿ, ಪೆಟ್ಕೆ ಗಿಡದವಳು ಹಾಕೊಂಡಿರ್ತಾಳೆ ಆಟೆಯ. ಏನಂಗೆ ಆಡ್ತೀಯವ, ಸೌದೋಯ್ತತೆ ಅನ್ನಂಗೆ ಆಡ್ತೀಯವ ನೀನು. ಅಪ್ಪ ಆಯಿತು ಒಪ್ಕತೀನಿ, ಕೊಡಬೇಕಾಗಿತ್ತು ಅವಳ ಜೊತೆ ತಂದುಕೊಟ್ಟು ಕೊಟ್ಟಿಲ್ಲ. ತಂದು ಕೊಡ್ತಾಳೆಲ್ಲ ಆಸೆ ಆಗಿರಬೇಕು, 1-2 ದಪ್ಪ ಹಾಕಂಗೆ ಕೊಡೋಣ ಅಂತ ಸುಮ್ಕಾಗಿರ್ತಾಳೆ. ಹಾಕು ಸರಿ, ಹೋದಾಗ ಇಸ್ಕೊಬಂದು ಕೊಡ್ತೀನಿ ಬಿಡತ್ತಾಗ ಹೋಲಿ. ನೀನೇನತ್ತಾಗ ಅದನ್ನೇ ಹಿಡ್ಕೊಂಡು ಕೊಟ್ಟಿಲ್ಲ ಅಂತ ಹೋದಾಗ ಬಂದಾಗೆಲ್ಲ ಕೇಳ್ತೀಯ ಅತ್ತಾಗ. ಕೊಡ್ತೀನಿ ಅಂದರೆ ಕೊಡ್ತಾಳೆ, ಸುಮ್ಕಿರ್ಬೇಕು. ಏನು ತಿನ್ಕತ್ತಾಳೆ ಅನ್ನೋಂಗೆ ಆಡ್ತೀಯವ. ಹ್ಞೂ ಕರತ್ತೆ, ವಾಲೆ ನಂದಲ್ವಾ, ಅದಕ್ಕೆ ಹಂಗೆ ಆಡ್ತೀನಿ. ಬೇರೆದಾಕಿ ನಾನೇ ಕೇಳಕ್ಕೆ ಬರ್ತಾಯಿದ್ದೆ. ಇನ್ನೊಂದಪ್ಪ ಕೇಳಿದ್ರು ಕೊಡಕ್ಕಲ್ಲ, ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ನಾನು ನಿಮ್ಮ ಮಗಳಿಗೆ ಮಾತ್ರ ಆಸೆ ಆಯ್ತದೆ, ನಮಗೆ ಆಸೆ ಆಗಕ್ಕಲ್ವಾ. ಏನು ನಮ್ಮ ಅಪ್ಪನ ಮನೇನು ವರ್ಷ ಕಳ್ಸವ್ರ, ಅವ್ರು ಮದುವೆಗೆ ಅಂತ ಕೊಡ್ಸಿರೋದು ಅದು ಒಂದೇ ಜೊತೆ ವಾಲೆ. ಅದನ್ನ ಇಟ್ಕೊಂಡ್ಬಿಟ್ರೆ ನಾನೇನು ಮಾಡಬೇಕು? ಏನು ಸರ ಬಳೆ ವಾಲೆ ಎಲ್ಲ ಆಗಬೇಕನಪ್ಪ ಬಿಡು. 2-3 ಜೊತೆ ಅವೆ ಇಟ್ಕೊಳ್ಳಿ ಒಂದ ಅಂತ ಅಂದರೆ ಅದರ ಒಂಥರ ಇರೋವೆ ಒಂದು ಜೊತೆ ವಾಲೆ. ನನಗೂ ಎಲ್ಲಾರ ಹೋದಾಗ ಬಂದಾಗ ಹಾಕೊಳ್ಳೋಕೆ ಮಾಡೋಕ್ಕೆ ಬೇಕು ಅಂತ ಕೇಳಿದ್ರೆ ನಿಮಗೆ ಕೋಪ. ಅದಕ್ಕೆ ಹೇಳೋದು ಕೊಡವಾಗಿರೋ ಪ್ರೀತಿ ಇಸ್ಕೊಳ್ಳವಾಗಿರಕ್ಕಲ್ಲ ಅಂತ. ಬನ್ನಿ ಇನ್ನೊಂದಪ್ಪ ಕೇಳಿ. ಅಯ್ಯೋ ಇನ್ನೊಂದಪ್ಪಕ್ಕೆ ಯಾಕೆ ಕೇಳಕ್ಕೆ ಬರ್ತಾಳು, ಹೋಗು. ಈಗ ಕೊಟ್ಮೇಲೆ ಇನ್ನೊಂದಪ್ಪಕ್ಕೆ ಹೆಂಗೆ ಕೇಳಕ್ಕೆ ಬರೋಕ್ಕಲ್ಲ. ಹೋದಾಗ ಇಸ್ಕೊಬಂದು ಕೊಟ್ಟೆನಂತೆ. ಇಲ್ಲ ನಾಗರಾಜ್ ಹೋದ್ರೆ ನಾಗರಾಜ್ಗಾರ ಹೇಳ್ತೀನಿ ಇಸ್ಕೊಬ ಅಂತವ. ಹೋಗವ, ಈ ಇಸ್ಕೊಬ ಮಾತ್ರ ಮೆಲ್ಲಗೆ ಇಸ್ಕೊತಾರೆ. ಇವರಿಗೆ ಕೇಳೋಕ್ಕಾಗ್ದು. ನಾನು ಹೇಳ್ತಪ್ಪ ಅಂತ ಕೇಳಿ ನನ್ನ ಗಂಡ ಅಂತೂ ಮೂಗ್ ಬಸ್ ಅವ್ನು ಕೇಳಕ್ಕಲ್ಲ. ಇಲ್ಲ ಹೋಗಿ ಇಸ್ಕೊಬರೋದ್ರಿ ಅಂದರೆ ಅವನು ಹೋಗಿ ಇಸ್ಕೊಬರಕ್ಕಲ್ಲ. ನಮ್ಗೇನು ಆಸೆ ಆಗಕ್ಕಲ್ವ. ಮೊನ್ನೆ ದಿನ ಹಬ್ಬದಲ್ಲಿ ಒಳ್ಳೆ ಬೋಳೆ ಶಂಕರ್ನಂಗೆ ಬರೀ ಹಾಕೊಂಡು ನಿಂತಿದ್ದೀನಿ. ನನಗೆ ಒಂಥರ ನಾಚಿಕೆ ಆಯಿತು. ಅವ್ರು ನೋಡಿದರೆ ಮಾಟಿ ಗೀಟಿ ಎಲ್ಲಾನು ಹಾಕೊಂಡು ಅಯ್ಯೋ ಹೋಗತ್ತಾಗಿ. ನಮ್ಮ ಹಣೆ ಬರವೇ ಸರಿ ಇಲ್ವೇನೋ, ಇದ್ರೂ ಹಾಕೊಳ್ಳೋ ಯೋಗ್ಯತಿಲ್ಲ ನಮಗೆ. ಏನು ಒಂದು ಜೊತೆ ವಾಲೆ ಇಸ್ಕೊಂಡಿರೋದಕ್ಕೆ ಹೆಂಗೆ ಆಡ್ತಾಳವ್ವ ದೇವ್ರೆ. ಏನೋ ಹೇಳ್ತಾ ಸಾಲ ತಗೊಂಡವಳೆ ಅನ್ನೋಂಗೆ ಆಡ್ತಾಳೆ. ಇನ್ನೂ ಏನಾರ ಇವ್ರ ಅಪ್ಪನ ಮನೆಗೆ ಕೊಡ್ತೀನಿ ಅಂದವನ್ನೆಲ್ಲನೂ ಸರಿಯಾಗಿ ಕೊಟ್ಟಿದ್ರೆ ಇನ್ನೂ ಆಡೋಳು. ಇನ್ನೂ ಒಂದು ಸರ ಕೊಡ್ತೀನಿ ಅಂದೇ ಕೊಡೋಕ್ಕಾಗಿಲ್ಲ ಅವರು. ಬರೀ ಇದೊಂದು ವಾಲೆ ಕೊಟ್ಟವ್ರೆ, ವಾಲೆ ಜುಮ್ಕಿಯ, ಅದಕ್ಕೆ ಹಂಗೆ ಆಡ್ತಾಳೆ. ಅವರು ಸರವ ಇವತ್ತಿಲ್ಲ ಅಂದ್ರೆ ನಾಳೆಕಾರ ಮಾಡಿಸ್ಕೊಡ್ತಾರೆ ಕಂದ್ಬಿಡತ್ತೆ. ದುಡ್ಡಿದ್ರೆ ಅವ್ರ ಜೊತೆ ಮಾಡಿಸ್ಕೊಟ್ಟಿರೋಕಂತ ಯಾರ ತಲೆ ಹೇಳಿಸ್ಕೊತಿತ್ತಿಲ್ಲ. ಕೊಟ್ಟರು ನನಗೆ ಕೊಡ್ತಾರೆ, ಹಾಕಿ ನಾನೇ ನಿಮಗೆ ಕೊಡೋಕ್ಕಲ್ಲ. ನೀವು ಯಾಕೆ ತಲೆ ಕೆಡ್ಸ್ಕೊತಿರೋದ್ರ ಬಗ್ಗೆ ಬಿಡಿ. ಏನೋ ಇಲ್ಲೇ ಇದ್ದು ಅಂತ ಕಾಣ್ತದೆ. ನಾನು ಅಂತೊಳೆ ಒಂದ್ಗಳಿ ಮುಂದಕ್ಕೆ ಹೋಗೋವರಿಗಾರ ಸುಮ್ಮನಿದ್ದೀರಾಗಿತ್ತಿಲ್ವಾ, ಕೇಳಿಸ್ಕೊಂಡೆ ಅವಳೆ. ನೋಡಿ ಹೆಂಗೆ ಮಾತಾಡ್ತಾಳೆ. ಅತ್ತೆ ಅನ್ನೋದೊಂದು ಚೂರು ಭಯ ಇಲ್ಲ, ಅನ್ನೋದೆಲ್ಲ ಚೆನ್ನಾಗೇ ಜಾಡಿಸ್ತಾಳೆ. ಆಮೇಲೆ ನೋಡಿದರೆ ಏನು ಗೊತ್ತೇ ಇಲ್ಲ ಅನ್ನೋಂಗೆ ಮಳ್ಳಿ ಹಂಗೆ ಇರ್ತಾಳೆ. ನನಗೆ ಇದಕ್ಕೆ ಆಗಕ್ಕಲ್ಲ. ಪುತಕ್ಕೂ ನನ್ನ ಹೆಣ್ಮಕ್ಳದೊಂದು ಹೇಳಕ್ಕೆ ಬರ್ತಾಳೆ ಹೆಣ್ಮಕ್ಳದು. ಇಲ್ಲಕ್ಕಂತ ಆಕೆ ಸುಮ್ಕೆ ಹಂಗೆ ಅಂದೇಕಂತೆ. ಏನು ನೀನೇ ನನಗೆ ಕೊಡಕ್ಕಲ್ಲ ಅಂತ ಗೊತ್ತು, ನೀನೇ ಇಸ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ದು. ಬರೀ ಕೊಳ್ಳಲ್ಲಿ ಓಡಾಡ್ತೀಯಲ್ಲ, ಅದಕ್ಕೆ ಹೆಂಗೋ ಆಯ್ತದೆ ಅಂತ ಹೇಳಿದ್ನವ. ಹ್ಞೂ ಆಯ್ತು ಬಿಡಿ, ಅವ್ರು ಕೊಟ್ಟಾಗ ಹಾಕತ್ತೀರಿ. ಇಲ್ಲ ನನ್ನ ಗಂಡಾರ ಕೊಡಿಸ್ತಾನೆ. ಬರೀ ಕೊಳ್ಳಾಗೇನಿಲ್ಲ, ಯಾಕೆ ತಾಳಿಲ್ವಾ ಕರಿಮಣಿ ಸರ? ಆಯ್ತದ ಬನ್ನಿ ಇದ್ರಾಳೆ, ಅದರಲ್ಲೇ ನೀನು ಹಣೆ ಬರ್ದಾಗ ಅದರಲ್ಲೇ ಇರಬೇಕು ಅಂತಿದ್ರೆ ನಾನೇನು ಮಾಡಲಿ. ಏನೋ ಹೇಳ್ತಾರಲ್ಲ ಹಂಗೆ ಹೇಳಿದ್ರೆ ಇನ್ನೂ ಏನಾರ ಅಪ್ಪನ ಮನೆ ಏನಾರ ಕುಣಿಸ್ಬಿಟ್ಟಿದ್ರೆ ಇನ್ನೂ ಆಡೋಳು ಮುಗ್ದಟ್ಟೆ ಇಷ್ಟ ಆಡ್ತಾಳೆ ನೋಡಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಮುಂಚೆ ಎಲ್ಲ ಮಾತಾಡ್ತಾ ಇರಲಿಲ್ಲ ನಾನು, ಯಾಕೆ ಸ್ಟಾಪ್ ಮಾಡಿದೆ. ಯಾಕೆಂದರೆ ವಿಡಿಯೋ ಎಲ್ಲ ಹಾಕೋಕ್ಕೆ ನನಗೆ ಟೈಮ್ ಸಿಗ್ತಿರಲಿಲ್ಲ, ಸ್ವಲ್ಪ ಬ್ಯುಸಿ ಆಗ್ತಿದ್ದೆ. ಇವಾಗಲೂ ನನಗೆ ಕೆಲಸಗಳ ಮಧ್ಯೆ ಒಂದೊಂದ್ಸತಿ ವಿಡಿಯೋ ಮಾಡೋಕ್ಕಾಗಲ್ಲ, ಅದು ಅಪ್ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ ಅಂತ. ಬಟ್ ಆದರೂ ನಿಮಗೋಸ್ಕರ ಪ್ರಯತ್ನ ಪಟ್ಟು ಹಾಕ್ತಾ ಇದ್ದೀನಿ. ದಯವಿಟ್ಟು ಏನೇ ತಪ್ಪಿದ್ರು ಬೇಜಾರು ಮಾಡ್ಕೊಳ್ದೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಹೇಮಾ ಅನ್ನೋರು, ಅವರಿಗೆ ನಾನು ಒಂದು ಸತಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, 2 ಸತಿ ಕಮೆಂಟ್ ಮಾಡ್ತಾರೆ. ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವುಗಳು ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರ ಹೆಸರು ನನ್ನ ಬಾಯಲ್ಲೇ ಇದೆ, ಬಟ್ ಹೇಳೋಕೆ ಹೋದರೆ ಇವಾಗ ವೀಡಿಯೋ ಲೆಂತಿ ಆಗುತ್ತೆ. ಆದರೆ ನಿಮ್ಮೆಲ್ಲರ ಹೆಸರು ಹೇಳೋಕೆ ಒಂದು ದಿನ ಬಂದೇ ಬರುತ್ತೆ. ಅವತ್ತು ಎಲ್ಲರ ಹೆಸರು ನಾನು ಹೇಳ್ತೀನಿ. ನಂಗೆ ಆ ದಿನ ಆದಷ್ಟು ಬೇಗ ಬರಲಿ, ನಿಮ್ಮೆಲ್ಲರ ಹೆಸರನ್ನು ಹೇಳಿ ನಾನು ಧನ್ಯವಾದ ಹೇಳೋವಂಥ ದಿನ ಆದಷ್ಟು ಬೇಗ ಬರಲಿ ಅಂತ ನಾನೇ ಕೇಳ್ಕೊತೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.